ಎಲ್ಲರಿಗೂ ನಮಸ್ಕಾರ. ತ್ರಿಭಾಷಾ LSRW ಫೌಂಡೇಶನ್ ಚಾನೆಲ್ಗೆ ಸ್ವಾಗತ. ಇವತ್ತು ಸ್ಪೋಕನ್ ಇಂಗ್ಲಿಷ್ 2ನೇ ವಿಡಿಯೋ, 2ನೇ ಡೇ. ಸೊ ಏನನ್ನ ಮಾಡಬೇಕು 2ನೇ ಡೇಯಲ್ಲಿ? ಮೊದಲೇ ಡೇಯಲ್ಲಿ ಕೊಟ್ಟಂತ ಟಿಪ್ಸ್ ಅನ್ನ ನೆನ್ಪಿಟ್ಟುಕೊಂಡು ಪದಗಳನ್ನ ಅರ್ಥ ಮಾಡಿಕೊಂಡು ಒಂದು ಸ್ಟೋರಿ ಮೂಲಕ ನಾವು ಮೊದಲನೇ ಡೇದಲ್ಲಿ ಏನ್ ಮಾಡಿದ್ರಿ, ಥರ್ಸ್ಡೇ ಕೌ ಅನ್ನೋ ಕಥೆಯ ಮೂಲಕ ನೀವು ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲ್ತಿದ್ರಿ. ಸೊ ಇವತ್ತೇನ್ ಮಾಡ್ಬೇಕು ಅಂತಂದ್ರೆ, ಇವತ್ತು ಕೂಡ ಕೆಲವೊಂದು ಪದಗಳನ್ನ, ಕೆಲವೊಂದು ಪದಗಳ ಅರ್ಥನ, ಕೆಲವೊಂದು ಟಿಪ್ಸ್ ಅನ್ನ ಯೂಸ್ ಮಾಡಿಕೊಂಡು ಇಂಗ್ಲಿಷ್ ಅನ್ನ ಕಲಿಬೇಕು. ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್. ಫ್ಲೂಯೆನ್ಸಿ ಡಸ್ ನಾಟ್ ಕಮ್ ಓವರ್ ನೈಟ್, ಬಟ್ ವಿತ್ ಈಚ್ ಸ್ಟೆಪ್ ವಿ ಗೆಟ್ ಕ್ಲೋಸರ್. ನಾವೇನ್ ಮಾಡ್ತೀವ್ರಿ, ಯಾವಾಗ್ಲೂ ಧೈರ್ಯ ಬರ್ಬೇಕಾದ್ರೆ ರೀ, ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಅಂದ್ರೆ ಧೈರ್ಯ, ಬಿಲ್ಡ್ ಅಂದ್ರೆ ಕಟ್ಟುವುದು, ಯುವರ್ಸ್ ನಿಮ್ಮ ಧೈರ್ಯ ಬರ್ಬೇಕಾದ್ರೆ ಏನಾಗ್ಬೇಕ್ರಿ, ಫ್ಲೂಯೆನ್ಸಿ ನಿರ್ಗಳತೆ. ಡಸ್ ನಾಟ್ ಕಮ್ ಓವರ್ ನೈಟ್. ರಾತ್ರೋರಾತ್ರಿ ಯಾವ್ದು ಬಿಲ್ಡಿಂಗ್ ಕಟ್ಟಕ್ ಆಗಲ್ರಿ. ರೋಮನ್ ಸಾಮ್ರಾಜ್ಯ ಒಂದೇ ನೈಟ್ ದಲ್ಲಿ ಕಟ್ಟಿಲ್ಲ. ಸೊ ಏನಾಗತ್ತೆ ರೀ, ಸ್ಟೆಪ್ ಬೈ ಸ್ಟೆಪ್ ಯಾವ್ದಾದ್ರೂ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಹೇಗೆ ಒಂದೊಂದು ಇಟ್ಟಿಗೆಯನ್ನ, ಒಂದೊಂದು ಕಲ್ಲನ್ನ ಜೋಡಿಸಿ ಒಂದು ಸ್ಮಾರಕ ಆಗತ್ತೇನೋ, ಅದೇ ರೀತಿ ಯಾವುದೇ ವಿಷಯ ಕೂಡ ಒಂದು ಹಂತ ಹಂತವಾಗಿ ಕಲಿತಾ ಹೋದ್ರೆ ಕಾನ್ಫಿಡೆನ್ಸ್, ಸುಂದರವಾದ ಕಟ್ಟಡ ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಒಂದು ಕಟ್ಟಡ ರೀತಿಯಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾ, ಸೊ ಇವತ್ತು ವರ್ಡ್ ಆಫ್ ದ ಡೇ ಇಂಪ್ರೂವ್. ಸುಧಾರಣಾ, ಸುಧಾರಣಾಕರಣ, ಸುಧಾರಕರಣ, ಬೆಹತರ್ ಬನಾನಾ. ಸೊ ಇಂಪ್ರೂವ್ ಅಂದ್ರೆ ಏನ್ರಿ, ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು. ಮೀನಿಂಗ್ ಏನ್ರಿ, ಟು ಮೇಕ್ ಸಮಥಿಂಗ್ ಬೆಟರ್. ನಾವೇನ್ ಮಾಡ್ಬೇಕ್ರಿ, ಸ್ವಲ್ಪ ಏನಾದ್ರೂ ಹೊಸದನ್ನ ಕಲಿಬೇಕು. ಮೀನಿಂಗ್ ಟು ಮೇಕ್ ಸಮಥಿಂಗ್ ಬೆಟರ್, ಉತ್ತಮವಾಗಿರುವುದನ್ನ ಕಲಿಬೇಕು. ಎಕ್ಸಾಂಪಲ್ ಆಫ್ ಸೆಂಟೆನ್ಸ್: ಯು ಕ್ಯಾನ್ ಇಂಪ್ರೂವ್ ಯುವರ್ ಇಂಗ್ಲಿಷ್ ಬೈ ಪ್ರಾಕ್ಟಿಸಿಂಗ್ ಡೈಲಿ. ನಾವು ಹೇಗೆ ಇಂಗ್ಲಿಷ್ ಕಲಿಬೇಕು? ಯು ಕ್ಯಾನ್ ಇಂಪ್ರೂವ್ ಯುವರ್ ಇಂಗ್ಲಿಷ್ ಬೈ ಪ್ರಾಕ್ಟಿಸಿಂಗ್ ಡೈಲಿ. ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವೇನ್ ಮಾಡಬಹುದು, ಇಂಗ್ಲಿಷ್ ಅನ್ನ ಕಲಿಯಬಹುದು. ವಾಚಿಂಗ್ ಇಂಗ್ಲಿಷ್ ವಿಡಿಯೋಸ್ ಕ್ಯಾನ್ ಇಂಪ್ರೂವ್ ಯುವರ್ ಲಿಸ್ನಿಂಗ್ ಸ್ಕಿಲ್. ಕೇಳುವ ಸ್ಕಿಲ್ ಯಾವಾಗ ಇಂಪ್ರೂವ್ ಆಗುತ್ತೆ ರೀ, ಯಾವಾಗ ನೀವು ಡೈಲಿ ಇಂಗ್ಲಿಷ್ ವಿಡಿಯೋಗಳನ್ನ ಕೇಳ್ತೀರಿ, ಅವಾಗ ನಿಮ್ಮ ಕೇಳುವ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗತ್ತೆ. ಮಾತನಾಡುವ ಸ್ಕಿಲ್ ಯಾವಾಗ ಇಂಪ್ರೂವ್ಮೆಂಟ್ ಆಗತ್ತೆ, ಯಾವಾಗ ನೀವು ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವೇ ಪ್ರಾಕ್ಟೀಸ್ ಮಾಡ್ತಾ ಇರಲ್ಲ. ಒಂದು ಪೋಯಮ್ ತಗೊಳ್ರಿ, ಒಂದು ಪಾಠ ತಗೊಳ್ರಿ, ಮುಂದ್ ನಿಂತ್ಕೊಂಡು ಮಿರರ್ ಮುಂದ್ ನೀವೇ. ಈಗ ಇಂಗ್ಲಿಷ್ ನಲ್ಲಿ ಹೊಸದೊಂದು ಬಂದಿದೆ ಏನ್ರಿ, ಶ್ಯಾಡೋ ಪ್ರಾಕ್ಟೀಸ್ ಅಂತ. ಶ್ಯಾಡೋ ಅಂದ್ರೆ ಏನ್ರಿ, ನೆರಳು. ಪ್ರಾಕ್ಟೀಸ್ ಅಂದ್ರೆ ಪ್ರಾಕ್ಟೀಸ್ ಮಾಡೋದು. ಮಿರರ್ ಮುಂದ್ ನಿಂತ್ಕೊಂಡು ಒಬ್ರೆ. ಈಗ ನೋಡ್ರಿ, ಯಾಕೆ ಇಂಗ್ಲಿಷ್ ಅಂದ್ರೆ ಹೆದರ್ತೀವಿ ನಾವು? ಇಂಗ್ಲಿಷ್ ಅನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ, ಒಂದು ಕತೆ ತಗೊಳ್ರಿ, ಒಂದು ಪೋಯಮ್ ತಗೊಳ್ರಿ, ಅಥವಾ ಕೆಲವೊಂದು ಸೆಂಟೆನ್ಸ್ ಗಳನ್ನ ತಗೋರಿ, ಒಂದು ಪದಗಳನ್ನ ತಗೋರಿ, ನಿಮ್ಮ ಒಂದು ರಿದಮ್ದಲ್ಲಿ, ನಿಮ್ಮದೇ ಭಾವಲಹರಿಯಲ್ಲಿ, ನಿಮ್ಮದೇ ಆದ ಒಂದು ಸ್ಟೈಲ್ದಲ್ಲಿ ಏನ್ ಮಾಡ್ಬೇಕ್ರಿ, ಮಿರರ್ ಮುಂದ್ ನಿಂತ್ಕೊಂಡು ಅದನ್ನ ಹೇಳ್ಬೇಕು. ಈ ರೀತಿ ಡೈಲಿ ನೀವು ಹೇಳುವುದರಿಂದ ನಿಮ್ಮ ಬಾಯಿಯ ನಾಲಿಗೆಯ ತುದಿಯಿಂದ ಅತಿ ಸುಂದರವಾದ ಇಂಗ್ಲಿಷ್ ವರ್ಡ್ಗಳು ಹೊರಗೆ ಬರ್ತಾವ. ಫ್ಲೂಯೆಂಟ್ಲಿ ಇಂಗ್ಲಿಷ್ ಬರುತ್ತೆ ರೀ. ಅದಕ್ಕಾಗಿ ಏನ್ರಿ, ವಾಚಿಂಗ್ ಇಂಗ್ಲಿಷ್ ವಿಡಿಯೋಸ್ ಕ್ಯಾನ್ ಇಂಪ್ರೂವ್ ಯುವರ್ ಲಿಸ್ನಿಂಗ್ ಸ್ಕಿಲ್. ಯು ಕ್ಯಾನ್ ಇಂಪ್ರೂವ್ ಯುವರ್ ಇಂಗ್ಲಿಷ್ ಬೈ ಪ್ರಾಕ್ಟೀಸಿಂಗ್ ಡೈಲಿ. ಸೊ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಡೈಲಿ ಸ್ವಲ್ಪ ಟೈಮ್ ತೆಗೆಯೋದ್ರಿಂದ ನೀವು ಇಂಗ್ಲಿಷ್ ಅನ್ನ ಸುಲಭವಾಗಿ ಕಲಿಯಬಹುದು. ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ನಾವು? ಗ್ರಾಮರ್ ಟಿಪ್ಸ್ ಇದು. ನಾನು ಕ್ಲಾಸ್ದಲ್ಲಿ ಏನ್ ಹೇಳಿದ್ದೆ, ಹಿ ಸಿ ಇಟ್ ಬಂದಾಗ ನಾವು ES ಥರ್ಡ್ ಪರ್ಸನ್ ಆಗಿರೋದ್ರಿಂದ ಏನ್ ಹಾಕ್ಬೇಕು, ES ಹಚ್ಬೇಕು ಅಂತ ಹೇಳಿದ್ದೆ. ಇವತ್ತಿನ ಟಿಪ್ಸ್ ಏನ್ರಿ, ಹಿ ಹ್ಯಾವ್ ಎ ಹಿ ಹ್ಯಾವ್ ಎ ನ್ಯೂ ಫೋನ್ ಅಲ್ಲ. ಯಾವಾಗ ಆಗತ್ತೆ, ಹ್ಯಾಸ್ ಯಾವಾಗ ಆಗತ್ತೆ. ಹಿ ಸಿ ಇಟ್ ಇದ್ದಾಗ ಅದು ಹ್ಯಾಸ್ ಆಗತ್ತೆ. ರೂಲ್ಸ್ ನೆನ್ಪಿಟ್ಕೋಬೇಕು. ಹಿ ಸಿ ಇಟ್ ಇದ್ದಾಗ ಏನಾಗತ್ತೆ ರೀ, ಹ್ಯಾಸ್ ಯೂಸ್ ಮಾಡ್ಬೇಕು, ಯಾವನ್ನ ಯೂಸ್ ಮಾಡಬಾರ್ದು. ಸೊ ನೆಕ್ಸ್ಟ್, ಇವತ್ ನೀವ್ ಏನ್ ಮಾಡ್ಬೇಕ್ರಿ, ಐ ವಾಂಟ್ ಟು ಇಂಪ್ರೂವ್ ಮೈ ಇಂಗ್ಲಿಷ್ ಬಿಕಾಸ್ ಅಂದ್ರೆ ಏನನ್ನ ಪ್ರಾಕ್ಟೀಸ್ ಮಾಡ್ಬೇಕು ನೀವು? क्या हमको प्रैक्टिस करना है, क्यों हमको इंग्लिश सीखना है, क्या जरूरत है इंग्लिश सीखने की, क्या नेसेसरी है इंग्लिश सीखने की? तो उसको हम क्या करेंगे, 5 सेंटेंस में प्रैक्टिस करेंगे. आई वांट टू इम्प्रूव माई इंग्लिश बिकॉज आई स्पीक पब्लिकली. I want to improve my English because I want become a I become a future uh, I become a IAS officer. So I want to improve my English because I want to best communicator. So that's like that. ಅಂದ್ರೆ ಏನ್ರಿ, ಆ ರೀತಿ ನೀವು ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ನೀವು ಏನ್ ಮಾಡ್ಬೇಕಂದ್ರೆ, ಒಂದು ಸೆಂಟೆನ್ಸ್ ಕೊಟ್ಟಿರ್ತೀವಲ್ಲ, ಒಂದು ಸೆಂಟೆನ್ಸ್ ಅನ್ನ ಅದನ್ನ ಡಿಫ್ರೆಂಟ್ ಕಂಡೀಷನ್ ದಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡ್ಬೇಕು.
ಆಯ್ತಾ? ಸೊ ನೆಕ್ಸ್ಟ್ ಅಬ್ ಸೆಂಟೆನ್ಸ್ ಇದೇ ಸೆಂಟೆನ್ಸ್ ಅನ್ನ ನೀವು ಮೂರು ಬಾರಿ ನೋಡು. ಅಬ್ ಈ ಸೆಂಟೆನ್ಸ್ ಕೋ 3 ಬಾರ್ ಬೋಲಿಯೇ ಮಿರರ್ ಕೆ ಸಾಮ್ನೆ ಯಾ ಖುದ್ ಸೆ. ನಮ್ಮನ್ ನಾವೇ ಅಥವಾ ಮಿರರ್ ಸಾಮ್ನೆ 3 ಸಲ ಹೇಳ್ಬೇಕ್ರಿ. ಯಾಕೆ ನೀವು ಇಂಗ್ಲಿಷ್ ಕಲಿಬೇಕು? ಯಾವ ಅವಶ್ಯಕತೆಗಾಗಿ? ನಿಮ್ ಸೆಲ್ಫ್ ಖುಷಿಗಾಗಿಯೋ, ಆ ಸ್ವ ಇಚ್ಛೆಯಿಂದನೋ, ಅಥವಾ ಓದ್ಲಿಕ್ಕೆ ಬರೀಲಿಕ್ಕೋ? ಐ ಆಮ್ ಟ್ರೈಂಗ್ ಇಂಪ್ರೂವ್ ಮೈ ವೆಕ್ಯಾಬ್ಲರಿ ಎವ್ರಿ ಡೇ. ನೋಡ್ರಿ, ಯಾಕೆ ನೀವು ವೆಕ್ಯಾಬ್ಲರಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು? ಇಲ್ಲಿ ನೋಡ್ರಿ, ಈಗ ನಾವ್ ಹೇಳುದು ಐ ವಾಂಟ್ ಟು ಇಂಪ್ರೂವ್ ಮೈ ಇಂಗ್ಲಿಷ್ ಬಿಕಾಸ್ ಐ ನೀಡ್ ರೈಟ್, ರೀಡ್, ಲಿಸನ್, ಸ್ಪೀಕಿಂಗ್ ಆಲ್ ಥಿಂಗ್ಸ್ ಟು ಇನ್ ಇಂಗ್ಲಿಷ್. ಸೊ ಐ ವಾಂಟ್ ಟು ಇಂಪ್ರೂವ್ ಮೈ ಇಂಗ್ಲಿಷ್ ಅಂತ ಹೇಳಬೇಕು. ಸೊ ಯಾಕೆ? ನನಗೆ ಓದ್ಲಿಕ್ಕೆ ಬರಿಬೇಕು, ಓದ್ಲಿಕ್ಕೆ ಬರೀಲಿಕ್ಕೆ ಕೇಳಲಿಕ್ಕೆ ಮಾತಾಡ್ಲಿಕ್ಕೆ ಎಲ್ಲ ಬರಬೇಕು, ಅದಕ್ಕೆ ನಾನು ಇಂಗ್ಲಿಷ್ ಕಲಿತಾ ಇದ್ದೀನಿ. ಸೊ ಈ ರೀತಿ ನೀವು ಸೆಂಟೆನ್ಸ್ಗಳಂತ ಪ್ರಯತ್ನ ಮಾಡ್ತಾ ಬರೀ. ಮಿಸ್ಟೇಕ್ ಆಗೋದು ಸಜ್ಜಿಕೆ, ಆದ್ರೆ ನಾವು ಇಂಪ್ರೂವ್ ಮಾಡ್ತಾ ಹೋದ್ರೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಯೂಸ್ ದಿಸ್ ಲೈನ್ ಟುಡೇ. ಐ ಆಮ್ ಟ್ರೈಂಗ್ ಟು ಇಂಪ್ರೂವ್ ಮೈ ವೆಕ್ಯಾಬ್ಲರಿ ಎವ್ರಿ ಡೇ. ನಾನು ಏನ್ ಮಾಡ್ತಾ ಇದ್ದೀನಿ ನೋಡ್ರಿ, ನಾನು ಒಂದು ಕತೆ ಹೇಳ್ತಾ ಇದ್ದೀನಿ, 5 ಸೆಂಟೆನ್ಸ್ ಹೇಳ್ತಾ ಇದ್ದೀನಿ, ಜೊತೆಗೆ ಅವುಗಳ ಸಮಾನಾರ್ಥಕ ವಿರುದ್ಧಾರ್ಥಕ ಪದಗಳನ್ನ ಕೂಡ ಹೇಳ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ ರೀ, ನೀವು 5 ಸೆಂಟೆನ್ಸ್ ಕೂಡ ಹೇಳ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ವೆಕ್ಯಾಬ್ಲರಿ ಜಾಸ್ತಿ ಆಗತ್ತೆ. ನಿಮ್ಮ ಇಂಗ್ಲಿಷ್ ಎಂಬ ಹೆದರಿಕೆ ದೂರ ಓಡಿ ಹೋಗುತ್ತೆ ರೀ. ನೋಡ್ರಿ, ಊಟ ರುಚಿ ಹತ್ತತ್ತೆ ಅಂತೇಳಿ ಒಂದೇ ದಿವಸ ಒಂದ್ ತುಪ್ಪ ಒಂದು ಸ್ವೀಟ್ ಏನ್ರಿ ತಗೊಳ್ರಿ, ಅಥವಾ ತುಪ್ಪ ತಗೊಳ್ರಿ, ಒಮ್ಮೆ ಎಲ್ಲ ಎಬಿಸ್ ಕುಡಿದ್ ಬಿಡ್ರಿ. ಒಂದು ಸ್ವೀಟ್ ತಗೊಂಡ್ ತಿಂದ್ ಬಿಡ್ರಿ, ಏನಾಗತ್ತೆ ರೀ? ಹೆಲ್ತ್ ಕೆಟ್ಟು ಬಿಡುತ್ತೆ ರೀ. ಹೌದಾ? ಹಾಗೆ ಅದೇ ನೀವು ಡೈಲಿ ಸ್ವಲ್ಪ 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 ತಿಂತಾ ಹೋದ್ರೆ ಆರೋಗ್ಯಕ್ಕೂ, ನಿಮ್ಮ ಆ ಬಾಯಿಗೂ, ನಿಮ್ಮ ಆರೋಗ್ಯಕ್ಕೂ ಎಲ್ಲದಕ್ಕೂ ಒಳ್ಳೇದು. ಹಾಗೆ ಇಂಗ್ಲಿಷ್ ಕೂಡ ನಾವೇನ್ ಮಾಡ್ಬೇಕ್ರಿ? ಸ್ವಲ್ಪ ಸ್ವಲ್ಪ ಕಲಿತಾ ಹೋಗ್ಬೇಕು. ಸೊ ಇಸ್ ಲೈನ್ ದಿನ ಭರ್ ಮೇ ಕಮ್ ಸೆ ಕಮ್ 3 ಬಾರ್ ಐ ಆಮ್ ಟ್ರೈಂಗ್ ಇಂಪ್ರೂವ್ ಮೈ ವೆಕ್ಯಾಬ್ಲರಿ ಎವ್ರಿ ಡೇ ಅನ್ನೋದನ್ನ, ಮತ್ತೆ ಐ ವಾಂಟ್ ಟು ಇಂಪ್ರೂವ್ ಮೈ ಇಂಗ್ಲಿಷ್ ಬಿಕಾಸ್ ಇದನ್ನು ಕೂಡ ನೀವು 2-3 ಸಲ ಮನೆಯಲ್ಲಿ ಹೇಳ್ಬೇಕು. ಮೋಟಿವೇಶನ್ ಏನ್ರಿ? ಸಕ್ಸಸ್ ಡಸ್ ನಾಟ್ ಕಮ್ ಫ್ರಮ್ ವಾಟ್ ಯು ಡೂ occasionally, it comes from what you do consistently. हर दिन छोटी सी इंग्लिश बहुत बड़ा बदलाव आता है. ನೋಡ್ರಿ, ಇಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಇದು ಏನ್ ಮೋಟಿವೇಶನ್ ಹೇಳ್ತಾ ಇದೆ ಅಂದ್ರೆ, ಸಕ್ಸಸ್ ಡಸ್ ನಾಟ್ ಕಮ್ ಫ್ರಮ್ ವಾಟ್ ಯು ಡೂ ಒಕೇಶನ್ಲಿ. ಯಾವಾಗರೊಮ್ಮೆ ಹುಣ್ಣಿಮೆಗೆ ಅಮಾವಾಸ್ಯೆಗೊಮ್ಮೆ ಸ್ಕೂಲಿಗೆ ಬಂದ್ರೆ ಪಾಠ ಮಾಡಿದ ಅರ್ಥ ಆಗಲ್ಲ, ತಿಳಿಯೋದಿಲ್ರಿ. ಅದೇ ದಿವ್ಸ ಬಂದ್ರೆ ಟೀಚರ್ ಏನ್ ಹೇಳ್ಲಿಕ್ ಬಯಸತಾರ, ಟೀಚರ್ ಏನನ್ನ ಹೇಳ್ತಿರ್ತಾರ ಅದು ಅರ್ಥ ಆಗತ್ತೆ. ನಾವು ಕಲಿಬೇಕನ್ನೋದು ಬರುತ್ತೆ. ಎಲ್ಲರ ಮಧ್ಯೆ ನಾವು ಒಬ್ರು ಸ್ಟೂಡೆಂಟ್ ಆಗಿರ್ಬೇಕನ್ನೋ ಭಾವನೆ ಬರುತ್ತೆ. ಈಗ ಹೌಸ್ ವೈಫ್ಗಳಿಗೆ ಅಪ್ಲೈ ಮಾಡಿ ನೋಡಿದ್ರಿ, ಸಕ್ಸಸ್ ಅನ್ನೋದು ಏನಾಗಲ್ರಿ, ಒಂದೇ ದಿವ್ಸನಲ್ಲಿ ಬರಲ್ರಿ. ನೀವು ದಿನನಿತ್ಯ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ನಿಮ್ಮ ಇಚ್ಛೆಗೋಸ್ಕರ ನೀವು ಈಗಿನ AI ಜನರೇಷನ್ದಲ್ಲಿ ನೀವು ಕೂಡ ಏನಾಗ್ಬೇಕು, 4 ಅಕ್ಷರಗಳನ್ನ ಕಲಿಬೇಕು, ಇಂಗ್ಲಿಷ್ ಅನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಇದ್ರೆ, ಇಂಗ್ಲಿಷ್ ಅನ್ನ 5-5 ಸೆಂಟೆನ್ಸ್ ಅನ್ನ 5-5 ವೆಕ್ಯಾಬ್ಲರಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಪೇರೆಂಟ್ಸ್ ಮೀಟಿಂಗ್ ಹೋದಲ್ಲಿ, ಯಾವ್ದಾದ್ರು ಪಾರ್ಟಿ ಹೋದಲ್ಲಿ, ಯಾವ್ದಾದ್ರು ದೊಡ್ಡ ಮಾಹಾಲ್ದಲ್ಲಿ, ಅಂದ್ರೆ ಶಾಪಿಂಗ್ ಬಿಗ್ ಬಜಾರ್ಗಳಲ್ಲಿ ನೀವು ಕೂಡ ಇಂಗ್ಲಿಷ್ ಅನ್ನ ಸರಳವಾಗಿ ಮಾತಾಡ್ಬಹುದು. 4 ಜನರ ಮುಂದೆ ಹೌದು ಅನ್ನೋ ಹಾಗೆ ಧೈರ್ಯವಾಗಿ ನಿಂತ್ಕೊಳ್ಬಹುದು. ಕಲೀಲಿಕ್ಕೆ ಕುಂತ್ಕೊಂಡ್ರೆ ಯಾವ ದೊಡ್ಡದು ಕೆಲಸ ಇದೆ ರೀ? ಮನಸ್ ಮಾಡ್ಬೇಕಷ್ಟೇ. ಅದಕ್ಕೆ ನಾನು ಫಸ್ಟ್ ಡೇ ಅಲ್ಲೇನೆ ಏನ್ ಕತೆ ಹಾಕಿದ್ದೀನಿ, ಮನಸ್ಸಿದ್ದರೆ ಮಾರ್ಗ. ಎಲ್ಲಿ ಮನುಷ್ಯ ಪ್ರಯತ್ನಿಸ್ತಾನೋ ಅಲ್ಲಿ ದೇವ್ರು ಒಲಿತಾನೆ. ಚಿಕ್ಕ ಚಿಕ್ಕ ಕೆಲಸ ಕೂಡ ಏನಾಗತ್ತೆ ರೀ, ದೊಡ್ಡ ಫಲಿತಾಂಶವನ್ನ ಕೊಡುತ್ತೆ. ಹನಿ ಹನಿ ನೀರು ಕುಡಿದ್ರೆ ಏನಾಗತ್ತೆ? ಒಂದು ಕಲ್ಲನ್ನು ಕೂಡ ಕತ್ತರಿಸುವಂತ ಶಕ್ತಿ ಒಂದು ಹನಿ ನೀರಿಗೆ ಇರುತ್ತೆ ರೀ. ಹಾಗಾದ್ರೆ ಇಂಗ್ಲಿಷ್ ಯಾವ ದೊಡ್ಡ ಮಾತ ಅಲ್ಲ? ಸೊ ಅದಕ್ಕಾಗಿ ಇವತ್ತಿಂದ ಕನ್ಸಿಸ್ಟೆನ್ಸಿ, ಕಂಟಿನ್ಯೂ ಆಗಿ ಬಿಟ್ಟು ಬಿಡದೆ ನಾವ್ ಏನ್ ಮಾಡೋಣ, ಕಂಟಿನ್ಯೂ ಆಗಿ ಕಲಿತಾ ಬರೋಣ. 5 ಸಿಂಪಲ್ ಸೆಂಟೆನ್ಸ್. ದಿಸ್ ಈಸ್ ಮೈ ಹೌಸ್, ದಿಸ್ ಈಸ್ ಮೈ ರೂಮ್, ದಿಸ್ ಈಸ್ ಮೈ ಫ್ಯಾಮಿಲಿ, ದಟ್ ಈಸ್ ಮೈ ಬ್ಯಾಗ್, ದಟ್ ಈಸ್ ಮೈ ಬುಕ್. ದಿಸ್ ಮತ್ತು ದ್ಯಾಟು ನಾನು ಹೋದ ಕ್ಲಾಸಲ್ಲಿ ಏನ್ ಮಾಡಿದ್ದೀನಿ ಹೇಳಿದ್ದೀನಿ. ದ್ಯಾಟ್ ಈಸ್ ಮೈ ಬುಕ್. ಸೊ ಇದು ಕೂಡ ದಿಸ್, ಅದು ಇದು. ಸೊ ಇದು ಅದು. ಇದೇನ್ರಿ? ದಿಸ್ ಈಸ್ ಮೈ, ಇದು ನನ್ನ ಮನೆ. ದಿಸ್ ಈಸ್ ಮೈ ರೂಮ್, ಇದು ನನ್ನ ಕೋಣೆ. ದಿಸ್ ಈಸ್ ಮೈ ಫ್ಯಾಮಿಲಿ, ಇದು ನನ್ನ ಕುಟುಂಬ. ದಿಸ್ ಈಸ್ ಮೈ, ದ್ಯಾಟ್ ಈಸ್ ಮೈ ಬ್ಯಾಗ್, ಅದು ನನ್ನ ಬ್ಯಾಗ್. ದ್ಯಾಟ್ ಈಸ್ ಮೈ ಬುಕ್, ಇದು. ಸೊ ಈ ರೀತಿ ನಾವು ಸೆಂಟೆನ್ಸ್ಗಳನ್ನ ದಿಸ್ ಮತ್ತೆ ದ್ಯಾಟ್ಸ್ ಅನ್ನ ಉಪಯೋಗಿಸ್ಕೊಂಡು ಕಲಿಬೇಕು. ಈಗ ಸ್ಮಾಲ್ ಸ್ಟೋರಿ ನೋಡೋಣ. ಇನ್ ದ ವಿಲೇಜ್ there lived a small boy. His name was Rahul.
He was very lazy and always postponed his work. ಸ್ಟೋರಿ ಏನ್ ಹೇಳ್ತಾ ಇದ್ದೀರಿ? ಒಂದು ಹಳ್ಳಿ ಇತ್ತು. ಇನ್ ಎ ವಿಲೇಜ್. ಇನ್ ಅಲ್ಲಿ. ಹಳ್ಳಿ, ಒಂದು ಹಳ್ಳಿಯಲ್ಲಿ. ದೇರ್ ಲಿವ್ಡ್ ಎ ಸ್ಮಾಲ್. ಅಲ್ಲಿ, ಆ ಸ್ಥಳದಲ್ಲಿ ಒಬ್ಬ ಸ್ಮಾಲ್ ಹುಡುಗ, ಒಬ್ಬ ಚಿಕ್ಕ ಹುಡುಗ ಅಲ್ಲಿ ವಾಸಿಸುತ್ತಿದ್ದ. ಹಿ ನೇಮ್ ವಾಸ್ ರಾಹುಲ್. ಹೀಸ್ ನೇಮ್ ವಾಸ್, ಅವನ ಹೆಸರು ಏನಾಗಿತ್ರಿ? ಹೀಸ್ ನೇಮ್ ವಾಸ್ ರಾಹುಲ್. ಹಿ ವಾಸ್ ವೆರಿ ಲೇಜಿ. ಅವನೇನಾಗಿದ್ದ? ಲೇಜಿ ಆಗಿದ್ದ. ಆಲ್ವೇಸ್ ಪೋಸ್ಟ್ಪಾಂಡ್ ಹೀಸ್ ವರ್ಕ್. ಆಲ್ವೇಸ್ ಪೋಸ್ಟ್ಪಾಂಡ್ ಹೀಸ್ ವರ್ಕ್. ಆಲ್ವೇಸ್ ಯಾವಾಗ್ಲೂ. ಪೋಸ್ಟ್ಪಾಂಡ್ ಅಂದ್ರೆ ಪೋಸ್ಟ್ಪಾಂಡ್. ನಮ್ ಎಕ್ಸಾಮ್ ಪೋಸ್ಟ್ಪಾಂಡ್ ಆಗ್ಯಾವ ಅಂತ ಹೇಳ್ತಿರಿಲ್ಲ, ಸೊ ಅದೇನ್ರಿ? ಪೋಸ್ಟ್ಪಾಂಡ್, ಮುಂದೆ ಹೋಗುವುದು. ಹೀಸ್ ವರ್ಕ್. ಏನ್ರಿ? ಏನ್ ಪೋಸ್ಟ್ಪಾಂಡ್ ಮಾಡ್ತಿದ್ರಿ ಅವನು? ಹೀಸ್ ವರ್ಕ್, ಅವನ ಕೆಲಸವನ್ನ. ಏಕ ಗಾಂವ್ ಮೇ ಏಕ್ ಛೋಟಾ ಲಡ್ಕಾ रहता था, उसका नाम राहुल था. वह बहुत आलसी था और हमेशा काम टालता था. One day his mother said, ಒಂದ್ ದಿನ his mother, ಯಾರ್ ತಾಯಿ? ಅವನ ತಾಯಿ. his, ಅವನ. mother, ತಾಯಿ. said, 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 ಹೇಳಿದಳು. ರಾಹುಲ್, go and water the plants in the field, in the land, in the plants. ಏನ್ರಿ? One day his mother said, एक दिन उसकी माँ ने कहा, राहुल खेत में जाकर पानी दे आओ. ಏನ್ರಿ? ರಾಹುಲ್ ಗೋ, ರಾಹುಲ್ ಗೋ, ಹೋಗು. ಅಂಡ್, ಮತ್ತೆ, ಮತ್ತು, ನೀರು, ವಾಟರ್ ದ ಪ್ಲಾಂಟ್ಸ್, ಗಿಡಗಳಿಗೆ ನೀರು ಕೊಟ್ಟು ಬಾ, ಹೊಲಕ್ಕೆ ನೀರು ಹಾಸಿ ಬಾ ಅನ್ನೋ ರೀತಿಯಲ್ಲಿರಿದು. ಏಕ್ ದಿನ, ಏಕ್ ದಿನ ಉಸ್ಕಿ ಮಾ ನೆ ಕಹಾ, ರಾಹುಲ್ ಖೇತ್ ಮೇ ಜಾಕರ್ ಪಾನಿ ದೇ ಆವ್. ಹೌದಾ? ಆಮೇಲೆ ಅದಕ್ಕೆ ರಾಹುಲ್ ಏನ್ ಹೇಳ್ತಾನ್ರಿ? ರಾಹುಲ್ ರಿಪ್ಲೈಡ್, ರಾಹುಲ್ ನೆ ಕಹಾ ಬೋಲಾ, ರಾಹುಲ್ ರಿಪ್ಲೈಡ್, ಐ ವಿಲ್ ಡೂ ಇಟ್ ಲೇಟರ್. ಐ ವಿಲ್ ಡೂ ಇಟ್ ಲೇಟರ್. ನಾ ಏನ್ ಮಾಡ್ತೀನಿ? ನಾ ನಂತರ ಮಾಡ್ತೀನಿ. ಐ ವಿಲ್, ನಾ ಮುಂದ್ ಮಾಡ್ತೀನಿ ತಗೋ. ರಾಹುಲ್ ರಿಪ್ಲೈಡ್, ಐ ವಿಲ್ ಡೂ ಇಟ್ ಲೇಟರ್. ಬಟ್ ಹಿ ಕೆಪ್ಟ್ ಪ್ಲೇಯಿಂಗ್. ಅವೇನ್ ಮಾಡಾಕತ್ರಿ? ರಾಹುಲ್ ರಿಪ್ಲೈಡ್ ಏನ್ ಮಾಡ್ತಾನ್ರಿ? ರಾಹುಲ್ ಹೇಳ್ತಾನ ಮತ್ತ ಹೇಳ್ತಾನ್ರಿ ನಾ ಮಾಡ್ತೀನಿ ತಗೋ ಅಂತ ಹೇಳಿ. he kept the playing, but he kept, keep, 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 kept. ಕೀಪ್ ಅಂದ್ರೆ ಪ್ರೆಸೆಂಟ್ ಫಸ್ಟ್ ಟೆನ್ಸ್. V1 ಇದು V2 ಆಗತ್ತೆ ಇದು. ಕೆಪ್ಟ್, 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 ಕೆಪ್ಟ್ ಪ್ಲೇಯಿಂಗ್. ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಡಿಡ್ ನಾಟ್ ಡೂ ದ ವರ್ಕ್. ಅವನು ಅದ್ ನೀರ್ ಹಾಕ್ಲಿಕ್ಕೆ, ಗಿಡಗಳಿಗೆ ನೀರ್ ಬಿಡ್ಲಿಕ್ಕೆ ಹೋಗ್ಲಿಲ್ಲ. ದ ನೆಕ್ಸ್ಟ್ ಡೇ ದ ಪ್ಲಾಂಟ್ಸ್ ಡ್ರೈಡ್ ಅಪ್. ಏನಾತ್ರಿ? ನೆಕ್ಸ್ಟ್ ಡೇ ಗಿಡಗಳೆಲ್ಲ ನೀರ್ ಬಹಳ ಅವಶ್ಯಕತೆ ಇತ್ತು. ಬ್ಯಾಸಗಿ ದಿನ ರೀ, ಬಿಸಿಲು ಹೆಂಗಿದ್ರಿ ಹೊರಗ? ಸಮರ್ ಡೇ. ಸೊ ಪ್ಲಾಂಟ್ಸ್ ಆರ್ ಡ್ರೈಡ್ ಅಪ್. In the summer season, if you are not giving plants consistently water of plants, the plants are dry up. ಏನೈತ್ರಿ? ಕಂಟಿನ್ಯೂ ನೀರ್ ಕೊಡದೆ ಇದ್ರೆ, ದಿವ್ಸ ನೀರ್ ಕೊಡದೆ ಹೋದ್ರೆ ಗಿಡಗಳು ಏನಾಗ್ತಾವ್ರಿ? ಒಣಗಿ ಬಿಡ್ತಾವ. ದ ನೆಕ್ಸ್ಟ್ ಡೇ ದ ಪ್ಲಾಂಟ್ಸ್ ಡ್ರೈ ಅಪ್. ರಾಹುಲ್ ಫೆಲ್ಟ್ ವೆರಿ ಸ್ಯಾಡ್. ಆಗ ಅವನಿಗೆ ಗೊತ್ತಾಯ್ತ್ರಿ. ನೆಕ್ಸ್ಟ್ ಡೇ ಏನಾಯ್ತ್ರಿ? ಆ ಗಿಡಗಳು ಒಣಗಿದ್ರಿಂದ ಅವನಿಗೆ ಫೆಲ್ಟ್, ಫೀಲ್, ಫೆಲ್ಟ್, ಫೆಲ್ಟ್, ಫೀಲ್, ಫೆಲ್ಟ್, ಫೆಲ್ಟ್, ಫೆಲ್ಟ್ V2 ಇದು. ಫೀಲ್ ಫಸ್ಟ್ನೇದು, V1 V2. ಫೆಲ್ಟ್ ವೆರಿ ಸ್ಯಾಡ್. ರಾಹುಲ್ ಬೋಲಾ, ಮೈ ಬಾದ್ ಮೇ ಕರ್ ಲೂಂಗಾ. ನೀವು ಹೇಳ್ತಿರಿಲ್ಲ ಮನ್ಯಾಗ, ಯಾರ್ಯಾರ ಮಕ್ಕಳು, ಯಾರ್ಯಾರ ನನ್ನ ಬಹಳಷ್ಟು ಸ್ಟೂಡೆಂಟ್ ಮಾಡ್ತೀವಿ ತಗೋರಿ ಮೇಡಮ್, ಮಾಡ್ತೀವಿ ತಗೋರಿ. ಮನ್ಯಾಗ ಫಸ್ಟ್ ಯಾರಾದ್ರೂ ತಾಯಿ ಏನಾದ್ರೂ ಕೆಲಸ ಹೇಳಿದ್ರೆ, ನೀವು ಸ್ಟೂಡೆಂಟ್ ಅಂತಲ್ಲ, ಎಲ್ಲ ಮಕ್ಕಳಲ್ಲೂ ಕೂಡ, ಎಲ್ಲರ ಮನೆಯಲ್ಲೂ ಕಾಮನ್ ವರ್ಡ್ ರೀ. ಏನು? ಬಾದ್ ಮೇ ಕರುಂಗ. ಐ ವಿಲ್ ಡೂ ಇಟ್ ಲೇಟರ್. ಐ ವಿಲ್ ಡೂ ಇಟ್ ಲೇಟರ್. ಏನ್ರಿ? ನಾ ಮಾಡ್ತೀನಿ ತಗೋ. ಯಾಕೆ ತ್ರಾಸ್ ತಗೋತಿ? ಐ ವಿಲ್ ಡೂ ಇಟ್ ಮೈ ಬಾದ್ ಮೇ ಕರುಂಗ. ನಾ ಮಾಡ್ತೀನಿ ತಗೋ. ಲೇಕಿನ್ यह खेलता रहा, काम नहीं किया, काम नहीं किया, काम नहीं किया. अगले दिन पौधे सूख गए. क्या हुए? पौधे सूख गए. राहुल को बहुत दुख हुआ. राहुल को क्या हुआ? बहुत दुख हुआ. He felt very sad. Then his mother said, ಆಗ, then, ಆಗ, ನಂತರ ಅವರವ್ವ ಏನ್ ಹೇಳ್ತಾಳೆ ನೋಡ್ರಿ. His mother said, if you had done your work on the time, the plants would not have dried. ಒಂದ್ ವೇಳೆ, then his mother said, ಏನ್ರಿ? if you had done your work on the time,
ಯುವರ್ ವರ್ಕ್ ಆನ್ ದ ಟೈಮ್ ದ ಪ್ಲಾಂಟ್ಸ್ ವುಡ್ ನಾಟ್ ಹ್ಯಾವ್ ಡ್ರೈಯರ್ಡ್. ಒಂದ್ ವೇಳೆ ನೀನು जब उसकी माँ ने कहा अगर तुम समय पर काम करते तो ಪೌದೆ ನಹಿ ಸೂಕ್ತೆ. ಹೇಳಿದ ತಕ್ಷಣ ಯಾವ್ದಾದ್ರೂ ಕೆಲಸ ಮಾಡಿದ್ರೆ, ಕರೆದ ತಕ್ಷಣ ಮುಂದ್ ಬಂದ್ ನಿಂತ್ಕೊಂಡ್ರೆ ಆ ಸಮಯದಲ್ಲಿ ತುಂಬಾ ವ್ಯಾಲ್ಯೂ ಇರುತ್ತೆ ರೀ ಯಾವಾಗ್ಲೂ. ಒಂದ್ ವೇಳೆ ಆ ತಾಯಿ ಹೇಳಿದ ತಕ್ಷಣ ಆ ರಾಹುಲ್ ಹೋಗಿ ಎಲ್ಲೆದ್ರೆ ಆ ಗಿಡಗಳಿಗೆ ನೀರ್ ಹಾಕಿದ್ರೆ ಅವ್ ಗಿಡ ಏನಾಗ್ತಿರ್ಲಿಲ್ರಿ, ಒಣಗ್ತಿರ್ಲಿಲ್ಲ. ದ ಪ್ಲಾಂಟ್ಸ್ ವುಡ್ ನಾಟ್ ಹ್ಯಾವ್ ಎ ಡ್ರೈಡ್. तब उसकी माँ ने कहा अगर तुम समय पर काम करते तो पौधे नहीं सूखते. राहुल understood his mistake. Understand, stand, stood, understood. V2 ಇದು. ಅಂಡರ್ಸ್ಟ್ಯಾಂಡ್ ಏನ್ರಿ V1 V2. ರಾಹುಲ್ ಅಂಡರ್ಸ್ಟುಡ್ ಹಿಸ್ ಮಿಸ್ಟೇಕ್. ರಾಹುಲ್ ಅರ್ಥ ಮಾಡ್ಕೊಂಡ. he promised that he would never be lazy again and would his work on the time. ಅವನ್ ತಾಯಿಗೆ ಏನ್ ಹೇಳ್ತಾನ್ರಿ, ರಾಹುಲ್ ಏನ್ ಮಾಡ್ತಾನ್ರಿ, ಅವನ ತಪ್ಪು ಗೊತ್ತಾಗತ್ತೆ ರೀ. ರಾಹುಲ್ को अपनी गलती समझ में आ गई. किसको समझ में आ गई? राहुल को उसकी गलती समझ में आ गई. राहुल अंडरस्टूड हिज मिस्टेक. अपने वादा उसने वादा किया कि अब वह कभी आलस नहीं करेगा और समय पर काम करेगा. ಅವನು ತನ್ನನ್ ತಾನ್ ಏನ್ ಮಾಡ್ಕೊಳ್ತಾನ್ರಿ, ಒಂದು ಮನಸ್ಸಿಗೆ ಒಂದು ಆಣಿ ಹಾಕೋತಾರ, ಒಂದು ಪ್ರಾಮಿಸ್ ಮಾಡ್ಕೊಳ್ತಾನ. ಇನ್ನು ಐ ನೆವರ್ ಬಿ ಲೇಜಿ ಅಗೇನ್. ನಾ ಇನ್ನು ಆಲ್ಸಿ ಆಗಂಗಿಲ್ಲ. ಯಾಕಂತಂದ್ರೆ ಆ ಪಾಪ ಗಿಡ ಹಚ್ಚಿದ್ ಏನಾಗಿತ್ರಿ, ಒಣಗಿದ್ದು ರೀ ಅವು. ಆವಾಗಿಂದ ಅವನ್ ಏನ್ ಮಾಡ್ತಾನ್ರಿ, ವುಡ್ ಹೀಸ್ ವರ್ಕ್ ಆನ್ ದ ಟೈಮ್. ಅವಾಗಿಂದ ಆ ದಿನದಿಂದ ರಾಹುಲ್ ಏನ್ ಮಾಡ್ತಾನ್ರಿ, ಹೇಳಿದ ಪ್ರಕಾರ ಕೆಲಸ ಮಾಡ್ಕೊಳ್ತಾ ಹೇಳಿದ ಟೈಮ್ದಲ್ಲಿ ಕೆಲಸ ಮಾಡ್ತಾನ್ರಿ. ನಮ್ಮನಿ ಹಿರಿಯರು ಹೇಳ್ತಾರ್ರಿ, ಹೊತ್ತಿಗೆ ಒದಗಿದ ಮಾತು ಸತ್ತವರು ಎದ್ದು ಬಂದಂತೆ ಅಂತ. ಅಂದ್ರೆ ಹೊತ್ತಿಗೆ ಒದಗಿದ ಮಾತು ಈಗ ಒಂದ್ ವೇಳೆ ರಸ್ತಾದಲ್ಲಿ ಯಾರಾದ್ರೂ ಏನಾದ್ರೂ ಆಕ್ಸಿಡೆಂಟ್ ಆಗಿರ್ತೈತ್ರಿ, ಆ ಮನುಷ್ಯನಿಗೆ ನೀರ್ ಬೇಕಾಗಿರತ್ತೆರಿ. ನೀವು ಆ ಈ ಪೊಲೀಸ್ ಕೇಸ್ ಆಗತ್ತೋ ಅಥವಾ ಏನಾಗದೆ ಆಗುತ್ತೋ, ಯಾರ್ ಏನ್ ಅಂತಾರೋ ಅನ್ನೋ ಯೋಚನೆ ಮಾಡ್ಕೊತ ಕೂತ್ರೆ ಆ ಮನುಷ್ಯ ಏನಾಗ್ತಾನ್ರಿ, ತೀರಿ ಹೋಗ್ಬಿಡ್ತಾನ. ಅದೇ ಆ ಟೈಮ್ದಲ್ಲಿ ನೀರ್ ಹಾಕಿದ್ರೆ ಬಹುಶಃ ಆ ಪ್ರಾಣಿ ಆ ಮನುಷ್ಯನ ಆ ಆಕ್ಸಿಡೆಂಟ್ ಆದಂತ ವ್ಯಕ್ತಿಯ ಪ್ರಾಣ ಉಳಿತಿತ್ತು. ಅದಕ್ಕೆ ಹೊತ್ತಿಗೆ ಒದಗಿದ ಮಾತು ಸತ್ತವರು ಎದ್ದು ಬಂದಂತೆ ಅಂತ ಹೇಳಿ ಸರ್ವಜ್ಞ ಹೇಳ್ತಾನ್ರಿ. he promised that he would never be lazy again, would do his work on the time. ನೋಡ್ರಿ, ಮಾರಲ್ ಆಫ್ ದ ಸ್ಟೋರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡೂ ಯುವರ್ ವರ್ಕ್ ಆನ್ ದ ಟೈಮ್. ಇವತ್ತಿನ ಮಾರಲ್ ಕತಿ ಏನ್ರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಯುವರ್ ವರ್ಕ್ ಆನ್ ದ ಟೈಮ್. ಸಮಯ ಪರ್ ಕಾಮ್ ಕರ್ನಾ ಬಹುತ್ ಜರೂರಿ ಹೈ. ನಾನು ಈಗ ಯಾಕೆ ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ, ಯಾಕೆ ನೀವ್ ಇದನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ, ಮಾರ್ನಿಂಗ್ ಮಾಡೋ ಕೆಲ್ಸನ ಈವ್ನಿಂಗ್ ಮಾಡಿದ್ರೆ ಹೋಗ್ಲಿ, ಮಾರ್ನಿಂಗ್ ಮಾಡೋ ಕೆಲ್ಸನ ಈವ್ನಿಂಗ್ ಮಾಡಿದ್ರೆ ಹೋಗ್ಲಿ, ನೀವು ಅಭ್ಯಾಸ ಮಾಡ್ಬೇಕಾಗಿರುತ್ತೆ. ಎಲ್ಲಾ ವರ್ಷ ಪೂರ್ತಿ ಇದು ವರ್ಷದ ಎಂಡೆ ಒಮ್ಮೆ ಪೂರ್ತಿ ಮುಂಜಾನಿಂದ ಸಂಜೆ ತನ ಕೆಲ್ಸ ವರ್ಷ ಪೂರ್ತಿ ಅಭ್ಯಾಸ ಮಾಡ್ಬೇಕಾಗಿರುತ್ತೆ ರೀ. ಹೌದಾ? ನೀವು ಲಾಸ್ಟ್ ಇನ್ ಎಕ್ಸಾಮ್ ಐತಿ ಅಂದ್ರೆ ಇವತ್ತು ಬುಕ್ ತಗೊಂಡ್ ತಲೆ ಮ್ಯಾಗ ಹೊತ್ಕೊಂಡ್ ಕುಂಟ್ರೆ ಎಲ್ಲಾ ಅಕ್ಷರಗಳು ಹೋಗ್ಬಿಡ್ತಾವೇನ್ರಿ? ಇಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡೂ ಯುವರ್ ವರ್ಕ್ ಆನ್ ದ ಟೈಮ್. ಇದನ್ನ ಸ್ಟೂಡೆಂಟ್ಗೆ ಮೊರಲ್ ಆಗಿ ಅಪ್ಲೈ ಮಾಡಿ. ಅದೇ ಒಂದು ಹೌಸ್ ವೈಫ್ ಮಾಡಿದ್ರೆ, ಹೌಸ್ ವೈಫಿಗೆ ಒಬ್ಬ ಗೃಹಿಣಿಗೆ ಅಪ್ಲೈ ಮಾಡಿದ್ರೆ ಅವಳ ಸಮಯ ಉಳಿತಾಯ ಆಗತ್ತೆ. ಜನಸಾಮಾನ್ಯರಲ್ಲಿ ಅವರ ಗೌರವ ಜಾಸ್ತಿ ಆಗತ್ತೆ. 4 ಜನರಲ್ಲಿ ಹೌದಪ್ಪ ಅನ್ನೋ ರೀತಿಯಲ್ಲಿ ಅವಳು ಬದುಕ್ತಾಳೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡೂ ಯುವರ್ ವರ್ಕ್ ಆನ್ ದ ಟೈಮ್. ಬೇಗ ಏಳಲೇಬೇಕು, ಮಾಡ್ಬೇಕಾದ ಕೆಲಸಗಳನ್ನ ಮಾಡ್ಲೇಬೇಕು. ಸೊ ಒಬ್ಬ ಗೃಹಿಣಿ ಮತ್ತೆ ಒಬ್ಬ ವಿದ್ಯಾರ್ಥಿ ಜೀವನ ಹೇಗಿರುತ್ತೆ, ಮಾರಲ್ ಈ ಕಥೆಯಿಂದ ನಾವು ಅಪ್ಲೈ ಮಾಡ್ಕೋಬಹುದು. ಸೊ ಐ ಹೋಪ್ ನಿಮ್ಗೆ ಇದು ಸ್ಟೋರಿ ಮತ್ತೆ 5 ಸೆಂಟೆನ್ಸು ಮತ್ತು ವ್ಯಾಖ್ಯೆಗಳು, ನಿಮ್ಮ ಶಬ್ದಗಳು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಪ್ಲೀಸ್ ಇದನ್ನ ರಿವೈಸ್ ಮಾಡ್ರಿ, ಬುಕ್ನಲ್ಲಿ ನೋಟ್ ಮಾಡ್ಕೊಂಡು ಅದನ್ನ ರೀಡ್ ಮಾಡ್ರಿ. ಜೊತೆಗೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.